ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಅಪರಾಧ ಹೆಚ್ಚಾಗಲಿಕ್ಕೆ ಕಾರಣ ಇದು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ. ಅದ್ರ ಜೊತೆ ಇತ್ತೀಚಲಾಗಿ ಇನ್ನೊಂದು ಪ್ರಕರಣ ಅಲ್ಲಿ ಕೇಳ್ತಾ ಇದ್ದದ್ದು ಭೂ ಹಗರಣ ಬಗ್ಗೆ. ಭೂ ಹಗರಣ, ಭೂಗೌಡರು ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಕರಣಗಳಾಗ್ಯಾವ. ಕಳೆದ 6 ವರ್ಷಗಳ ಹಿಂದೆ ನಾನೇ ಒಂದು ಪ್ರೆಸ್ ಮೀಟ್ ನಲ್ಲಿ ಒತ್ತಾಯ ಮಾಡಿದ್ದೆ ಸರ್ಕಾರಕ್ಕೆ. ನಮ್ಮದೇ ಸರ್ಕಾರ ಇತ್ತು, ಒಂದು ಕೇಂದ್ರ ರಾಜ್ಯದಲ್ಲಿ ಆರ್ ಅಶೋಕ್ ಅವರು ಕಂದಾಯ ಮಂತ್ರಿಗಳಾಗಿದ್ರು. ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಪತ್ರ ಬರೋದು, ಇದನ್ನ SIT ಏನೋ ಇತ್ತಲ್ಲ, COD ಕ್ಯಾನ್ಸಲ್ ಮಾಡಿ SIT ಮಾಡಿ ಅದಕ್ಕೆ ವಹಿಸಿ ತನಿಖೆ ಮಾಡ್ರಿ ಅಂತ ಒಂದು ಪತ್ರ ಬರೆದಿದ್ದೆ ಕಂದಾಯ ಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಏನು ಅಧಿಕಾರಿಗಳಿಗೆ, ಕಮಿಷನರ್. ಆ ಸಂದರ್ಭ ಸ್ವಲ್ಪ ಚುರುಕಾಗಿ ಅದು ಏನೋ ಕಾನೂನು ಇದರಲ್ಲಿ ಚೆಕ್ ಮಾಡೋದ್ರಾಗ ಎಲ್ಲ ಸರಿ ಮಾಡ್ಕೊಂಡ್ರು. ಮತ್ತೆ ಅದೇ ನಡೀತಾ ಇದೆ, ಪ್ರಕರಣ ಮೇಲೆ ಪ್ರಕರಣಗಳು. ಜೊತೆಗೆ ಇವತ್ತು ಮಲ್ಕೊಂಡು ಎದ್ದು ನೋಡೋದ್ರಾಗೆ ನಮ್ಮ ಆಸ್ತಿ ಇರ್ತದಿಲ್ಲೋ ಅನ್ನುವಂಥ ಆತಂಕ ಸೃಷ್ಟಿ ಬಿಜಾಪುರ ಜಿಲ್ಲೆ ನಗರದಲ್ಲಿ ಆಗಿದೆ. ನನ್ನ ಕಡೆ 10 ಪ್ರಕರಣಗಳು ಬಂದಿದ್ದು, ನಾನು ಬಹಳಷ್ಟು ಪ್ರಕರಣಗಳ ಬಗ್ಗೆ ಪೊಲೀಸ್ ಗಮನಕ್ಕೆ ಬಂದು, ಕೆಲವು ಪೊಲೀಸ್ ಗಮನಕ್ಕೆ ಬರದೇ ಕೂಡ ನಾವು ಅದನ್ನು ಸೆಟೆಟ್ ಮಾಡಿ ಮುಗಿಸಿದ್ದು ಕೂಡ ನಾನು ಉದಾಹರಣೆ ನನ್ನ ಕಡೆ ಇದ್ದಾವೆ. ಒಬ್ಬ ಅಧಿಕಾರಿ 10 ವರ್ಷ ಉಪನೋಂದಣಾಧಿಕಾರಿಯಾಗಿ ಇದ್ದದ್ದು ಇದಕ್ಕೆ ಕಾರಣ ಅನ್ನುವಂಥ ಬಹಳಷ್ಟು ಜನರು ಮಾತಾಡ್ತಾರೆ ನಗರದಲ್ಲಿ. ಕಳೆದ 2016ರಿಂದ ಇಲ್ಲಿವರೆಗೆ ಒಬ್ಬೇ ಅಧಿಕಾರಿ, ಉಪನೋಂದಣಾಧಿಕಾರಿ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸಿದ ಅವನ್ನ ರಾಜಕೀಯವಾಗಿ ಪ್ರೊಟೆಕ್ಷನ್ ಮಾಡ್ತಾರೆ ಅನ್ನುವಂಥದ್ದು ಆರೋಪಗಳು ಜನರಿಂದ ಕೇಳಿ ಬರ್ತಾ ಇದೆ. ಬರೀ ಕೇವಲ ನಾನೇನು ಎಲಿಗೇಷನ್ ಮಾಡಿದ್ದೆ, ಸರ್ಕಾರ ಪತ್ರ ಬರೆದು ಒತ್ತಾಯ ಮಾಡಿದೆ ಪತ್ರಿಕಾ ಮಾಧ್ಯಮದಲ್ಲಿ. ಅವಾಗ ಒಂದು 6 ತಿಂಗಳು ಅಷ್ಟೇ ಒಂದು ಬದಲಾವಣೆ ಮಾಡಿದ್ದೆ, ಒಂದು 4-5 ತಿಂಗಳು ಮತ್ತೆ ಅವನ ಮ್ಯಾಗ ಒಂದು ಎಲಿಗೇಷನ್ ಮಾಡಕ್ ಹಾಕಿ ರಿಟರ್ನ್ ಮತ್ತೆ ಅವನ್ನ ಹೊಳ್ಳಿ ಅದೇ ಅಧಿಕಾರಿ ತಂದು ಕೂಡ್ಸೋದು. ಇದು ರಾಜಕೀಯ ಕೈವಾಡ, ರಾಜಕೀಯ ತೀರ್ಮಾನ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾದ್ದೀನಿ. ಯಾಕಂದ್ರೆ ಯಾವುದೇ ವರ್ಗಾವಣೆ ಕೂಡ ರಾಜಕೀಯ ತೀರ್ಮಾನಗಳಿವೆ. ನಮ್ಮ ಸರ್ಕಾರದಲ್ಲಿ ಅಥವಾ ಬೇರೆ ಸರ್ಕಾರಗಳು, ಯಾವುದೇ ಪಕ್ಷ ಸರ್ಕಾರ ಇದ್ರೂ ಕೂಡ ವರ್ಗಾವಣೆ ಇದು ರಾಜಕೀಯವಾದಂಥ ಒಂದು ವ್ಯವಸ್ಥೆಯಲ್ಲಿ ಇದ್ರ ವರ್ಗಾವಣೆಗಳು ಯಾರು ಅಧಿಕಾರಿಗೆ ಬೇಕು, ಅಲ್ಲಿ ರಾಜಕಾರಣಿಗಳು ಯಾರಿಗೆ ಹೇಳ್ತಾರೆ ಅವ್ರಿಗೆ ತರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಆಡಳಿತಾರೂಢ ಪಕ್ಷದವ್ರನ್ನೇ ಮಾತು ಕೇಳಿ ಇವತ್ತು ಅಧಿಕಾರ ವರ್ಗಾವಣೆ ನಡೆಯುವಂಥದ್ದು ಸಾಮಾನ್ಯವಾಗಿ ಬಹಳಷ್ಟು ವರ್ಷದಿಂದ ನಡೆದು ಬಂದದ. ಇದು ನನಗೂ ಕೂಡ ಗೊತ್ತಿತ್ತು. ನಾನು ಶಾಸಕನಿದ್ದಾಗ ಒಂದು ಪ್ರಕರಣ ಕೂಡ ಎಂತ ಕಂಡು ಬಂದಿಲ್ಲ. ಅದಕ್ಕಿಂತ ಮುಂಚೆನೂ ಕೂಡ ನನ್ಗೆ ರಾಜಕೀಯ ಅನುಭವ 94ರಿಂದ ಹೆಚ್ಚು ಅನುಭವ. 94ರಿಂದ 2004ಕ್ಕೆ ನಾನು MLA ಆದ, 2008ಕ್ಕೆ ಒಂದ್ಸಲ ಆದ. ಅವಾಗ ಒಂದು ಪ್ರಕರಣಗಳು, ಭೂ ಹಗರಣಗಳು ಯಾವ ನಡೀಲಿಲ್ಲ. ಇದು ಬಹಳ ದೊಡ್ಡ ಜಾಲದಿತ್ತು, ಒಬ್ಬರ ಕಡೆಯಿಂದ ಆಗಲಾರ ಕೆಲಸ ಅಲ್ಲ. ನಾನು ಸಬ್ ರಿಜಿಸ್ಟ್ರಿ ಮಾಡಿ ಅನ್ನೋ ತಿಳಾಕ್ ಹೋಗಿಲ್ಲ. ಇದಕ್ಕೆ ಬಾಂಡ್ ರೈಟ್ರು ಶಾಮೀಲ್ ಆಗಿರ್ತಾರ. ತಹಸೀಲ್ದಾರ್ ಕಚೇರಿಯಲ್ಲಿ ಐಡೆಂಟಿಟಿ ಕಾರ್ಡ್ ಮಾಡ್ಕೊಡೋರು, ಆಧಾರ್ ಕಾರ್ಡ್ ಮಾಡ್ಕೊಡೋರು, ಅವ್ರ ಫೋಟೋಗಳು ತಕ್ಕಂತೆ ಅವ್ರನ್ನ ಮ್ಯಾಚ್ ಮಾಡಿ ಡೂಪ್ಲಿಕೇಟ್ ಅವ್ರ ID ಕಾರ್ಡು ಎಲ್ಲ ತಯಾರು ಮಾಡಿಕೊಡೋಂಥ ಒಂದು ಜಾಲನೆ ಇಲ್ಲಿ ಐತಿ. ಅದರಲ್ಲಿ ಕೂಡ ರೆವಿನ್ಯೂ ಇಲಾಖೆಯವರು ಕೂಡ ಬಹಳಷ್ಟು ಮಂದಿ ಇದ್ದಾರೆ, ಶಾಮೀಲ್ ಆಗ್ಯಾರ. ಇದು ನಾನು ಒತ್ತಾಯ ಮಾಡ್ತೀನಿ, ಇದನ್ನ COD ಕೊಡಬೇಕು. COD ಕೊಟ್ಟು ಇಲ್ಲಿವರೆಗೆ ಆದಂತಹ ಪ್ರಕರಣಗಳನ್ನ ಸಂಪೂರ್ಣವಾಗಿ ಭೇದಿಸಿ ಯಾರ್ಯಾರು ಆರೋಪಿಗಳಾದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮೂಲ ಮಾಲಕರಿಗೆ ಜಮೀನುಗಳು ಸಿಗಬೇಕು. ಯಾರ್ಯಾರು ಕಳ್ಕೊಂಡಿದಾರ ಅವ್ರಿಗೆ ಮೂಲ ಮಾಲಕರಿಗೆ ಜಮೀನು ಸಿಗಬೇಕು. ಅವ್ರಿಗೆ ಹೆಂಗ ತುಡುಗಾದಕರ್ ಕಂಪ್ಲೇಂಟ್ ಕೊಟ್ಟಿರ್ತಾರ, ಹೋಗಿ ಅರ್ಜಿ ಬರ್ದಿರ್ತಾರ, ತುಡುಗರು ಸಿಕ್ಕುಳ್ಳೆ ಕರ್ಕರ್ ಬಂಗಾರ ಕೊಟ್ಟಿರ್ತಾರ. ಕೆಲವೊಂದು ಒಯ್ದು ಸರ ಬಜಾರ್ಕು ಎಲ್ಲ ತುಡುಗಲಿ ಮಾಡಿದ್ದು ಕೂಡ ಒಳ್ಳೆ ರಿಕ್ವೈರಿ ಮಾಡ್ಕೊಂಡು ಅವ್ರಿಗೆ ಒಪ್ಪಿಸಿದ್ದು ಪ್ರಕರಣಗಳನ್ನ ನಾವು ಪೊಲೀಸ್ ಇಲಾಖೆ ಪತ್ರಿಕಾ ಮಾಧ್ಯಮದಲ್ಲಿ ತೋರಿಸಿದಂತ ನಾವು ನೋಡ್ತಾ ಇದೀವಿ. ಅದೇ ರೀತಿ ಸಂಪೂರ್ಣವಾಗಿ ತನಿಖೆ ಮಾಡಿ, COD ತನಿಖೆ ಮಾಡಿ ಮೂಲ ಮಾಲಕರಿಗೆ ಜಮೀನುಗಳನ್ನ ಅವರು ಹಸ್ತಾಂತರ ಮಾಡಬೇಕು. ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಇದನ್ನು ನಾನು ಒಂದು 15 ದಿವಸ ಇಲೆಕ್ಷನ್ಗಿಂತ ಮುಂಚೆ ಬಹುತೇಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ಪತ್ರಿಕಾ ಸಭೆಯಲ್ಲಿ ಹೇಳಿದ್ರು, ಇದು ನನ್ನ ಕ್ಷೇತ್ರಕ್ಕೆ ಒಬ್ಬ ವ್ಯಕ್ತಿ ಈ ತರ ಮಾಡಿದಾನ, ಅದು ರೆಡ್ಡಿ ಅನ್ನುವಂಥ ಹೆಸರು ನಾನು ನೋಡಿದೆ. ಅದನ್ನ ನಾನು ಒಂದು ವಾರದಲ್ಲಿ ಅದನ್ನ ಕ್ರಮ ತಗೊಳಕ್ ಹೇಳ್ತೀನಿ. ಇದಕ್ಕೊಬ್ಬ ನೋಡಲ್ ಅಧಿಕಾರಿ ನೇಮಿಸ್ತೀನಿ. ಇದನ್ನ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಹತ್ತಿಕ್ತೀವಿ ಅನ್ನುವಂಥದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬ್ ಹೇಳಿದ್ರು. ಅದು ಆದ ನಂತರ ಯಾವುದೇ ರಿಸಲ್ಟ್ ಬಂದಿಲ್ಲ. ಅದ್ರ ಪ್ರಕರಣಗಳು ಮತ್ತೆ ಆಗ್ತಾ ಇಲ್ಲ. ಎಷ್ಟು ಜನರಿಗೆ ತೊಂದರೆ ಆಗ್ಯದ ಅಂದ್ರೆ ಪಾಪ ಇಡೀ ಜೀವಮಾನದಲ್ಲಿ ಒಂದು ಪ್ಲಾಟ್ ಹೋಗ್ಬೇಕಂದ್ರೆ ರಗಡಾಗಿತ್ತು. ಸಾಮಾನ್ಯ
ಮಧ್ಯಮ ವರ್ಗದ ನೌಕರಸ್ಥ SDCನೋ FDCನೋ ಗುಮಾಸ್ತೋ ಒಂದು ಪ್ಲಾಟ್ ತಗೋಬೇಕಂದ್ರೆ 20-30 ಲಕ್ಷ ರೂಪಾಯಿ ಗೊಳೆ ಮಾಡಿ ತನ್ನ ಸೇವಿಂಗ್ ಅನ್ನ ಮಾಡಿ ತಗೊಂಡಿರ್ತಾನ. ಮುಂದೆ ಅವನು ಪಾರ್ಟಿಯಲ್ಲಿ ಇರಂಗಿಲ್ಲ, ಉತ್ತಾರಿ ಚೇಂಜ್ ಆಗಿ ಮತ್ತೊಬ್ರು ಬಾಲಕರು ಬಂದು ಕೂತ್ಬಿಟ್ಟಿರ್ತಾರೆ. ಏನ್ ಮಾಡಕ್ ಅವ ಇಡೀ ಜೀವನ ಒಂದು ಸಂಪಾದನೆ ಪೂರ್ತಿ ಮತ್ತೊಬ್ರು ಪಾಲಾಗದ. ಕೋರ್ಟಿಗೆ ಹೋದ್ರ ಜಲ್ದಿ ಇತ್ಯರ್ಥ ಆಗಂಗಿಲ್ಲ, ಪೊಲೀಸ್ ಕೇಸ್ ಕೊಟ್ರ ಜಲ್ದಿ ಬಗೆಹರಂಗಿಲ್ಲ. ಅದು ಹೋಗಿ ಆರೋಪಿನ ಅರೆಸ್ಟ್ ಮಾಡಿದ್ರು ಕೂಡ ಅದು ಕೇಸ್ ನಡ್ಕೋತ ಹೋಗ್ಬಿಡ್ತೀವಿ. ಮುಂದೆ ಕೋರ್ಟಿಗೆ ಸ್ಟೇ ತರುವುದು, ಇದು ಮಾಡುದು, ಇದು ಸಾಮಾನ್ಯ ನಡೀತಾ ಇರೋದು. ಬಹಳಷ್ಟು ಮಂದಿ ಮೋಸ ಹೋಗ್ಯಾರ, ಬಹಳಷ್ಟು ಮಂದಿ ತೊಂದರೆಗಾಗಿ. ನನ್ನ ಗಮನಕ್ಕಂತೂ ಸಾಕಷ್ಟು ಬಾರಿ ಬಂದದ. ನಾನು 2000 ನನಗೆ ಡೇಟ್ ನೆನಪು ಬರಾತಿಲ್ಲ. ಅವಾಗ ನಾನು ಒತ್ತಾಯ ಮಾಡೋಕೆ ಸ್ವಲ್ಪ ಚೇಂಜ್ ಆಗಿತ್ತು, ಸೆಪರೇಟ್ ಚೇಂಜ್ ಮಾಡಿದ್ರು. ಬಂದು ಇಲಾಖೆ ಆಫೀಸ್ನಾಗ ಸ್ವಲ್ಪ ಸ್ವಚ್ಛ ಭಾಳ ಮಂದಿ ಹೇಳಿದ್ರು, ಭಾಳ ಒಳ್ಳೆ ಕೆಲಸ ಮಾಡಿರಿ ಅನ್ನುವಂಥದ್ದು ಮಾತುಗಳು ಆ ಸಂದರ್ಭದಲ್ಲಿ ಬಂದಿದ್ರು. ಅವಾಗ ನಾನು ಮಾಡಿದ್ವಿ ಉಪನೋಂದಣಾಧಿಕಾರಿಗಳ ಕಚೇರಿ ಭ್ರಷ್ಟಾಚಾರ ಅನ್ನುವಂಥ ಆರೋಪವನ್ನ ಆ ಸಂದರ್ಭದಲ್ಲಿ ಒಂದು ಪತ್ರಿಕಾ ಸಭೆಯಲ್ಲಿ ಮಾಡಿದ್ದೆ. ಈಗ ಅದು ಹುಡುಕಾಡಾತಿ ಜರಕ್ ಸಿಗಾಗಿದ್ದವು. ಮನೆ ಎಲ್ಲ ನಮ್ಮ ಮನೆಯಾಗ ಡಿಸ್ಕ್ಲೋಸ್ ಮಾಡೋ ಮುಂದೆ ಕೆಲವು ಪೇಪರ್ಸ್ ಹಾಳಾಗಿ ಹೋಗ್ಯಾವ. ಅದಕ್ಕೆ ಅವು ಇವತ್ತು ಸ್ವಲ್ಪ ಅಲ್ಲೇ ನಾವು ಹುಡುಕಬೇಕ್ರ ಸಿಕ್ಕೋ. COD ತನಿಖೆ ನಡೆಸಲು CMಗೆ ಮನೆ ಮೇಲೆ ಕೊಟ್ಟಿದ್ದೆ ನಾವು. ಇವತ್ತು ಇನ್ನೊಮ್ಮೆ ನಾನು ಒತ್ತಾಯ ಮಾಡ್ತೀನಿ, ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪತ್ರಗಳನ್ನು ಬರೋದು. ಮಾನ್ಯ ಕಂದಾಯ ಸಚಿವರು ಕೂಡ ಯುವಕರಿದ್ದಾರೆ, ಅನುಭವಿಗಳಿದ್ದಾರೆ. ಅವರು ಬಹಳಷ್ಟು ಟ್ಯಾಲೆಂಟ್ ಇದೆ ಅವರಲ್ಲಿ, ಒಳ್ಳೆ ಉತ್ತಮವಾದಂತ ಒಂದು ಅನುಭವದಿಂದ ಅವರು ಈ ಕಂದಾಯ ಇಲಾಖೆನ ಕಂಟ್ರೋಲ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ರಿಜಿಸ್ಟ್ರೇಷನ್ ಅವು ಇವೆಲ್ಲ ಕೆಲವೊಂದು ಇದು ಮಾಡಿದ್ದಾರೆ. ಅವರಿಗೆ ನಾನು ಒತ್ತಾಯ ಮಾಡ್ತೀನಿ, ಪತ್ರ ಬರ್ತೀನಿ. ನೀವು ಕೃಷ್ಣ ಬೈರೇಗೌಡರು ಬಹಳ ಆತ್ಮೀಯರಿದ್ದಾರೆ. ನಾನು ಶಾಸಕನಿದ್ದಾಗ, ಮಂತ್ರಿ ಇದ್ದಾಗ ಅವರು ಶಾಸಕರಾಗಿದ್ರು. ಮುಖ್ಯಮಂತ್ರಿಗಳು ಕೂಡ ಒತ್ತಾಯ ಮಾಡ್ತೀನಿ, ಪತ್ರವನ್ನು ಬರಿತೀನಿ. ಇವತ್ತು ನಾನು ಅದೇ ಎಲ್ಲ ಪತ್ರಿಕಾ ಮಾಧ್ಯಮದ ಜೊತೆ ಹಂಚ್ಕೊಂಡೇ ಅದು ಮುಂದೆ ಹೋಗಬೇಕು ಅನ್ನುವಂಥದ್ದು. ಪತ್ರ ಬರೆದು ಇದು 1 ತಿಂಗಳಲ್ಲಿ COD ತನಿಖೆ ಹೋಗದೇ ಇದ್ರೆ ಹೋರಾಟ. ಯಾರು ಸಂತ್ರಸ್ತರಿದಾರ, ಸಂತ್ರಸ್ತಂದ್ರ ಇದರಿಂದ ತೊಂದರೆ ಆಗಿದೆ, ಅವ್ರೆಲ್ಲರನ್ನು ಸೇರಿಸ್ಕೊಂಡು ನಾನು ಹೋರಾಟ ಮಾಡ್ಬೇಕು ಅನ್ನುವಂಥ ನಿರ್ಧಾರವನ್ನ ಇವತ್ತು ಮಾಡಿದ್ದೀನಿ. ಬರುವಂತ ದಿನಮಾನಗಳಲ್ಲಿ ಇದಕ್ಕೆ ಚುರುಕು ಕೊಡಬೇಕಂತ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾದಂತ MB ಪಾಟೀಲ್ ಸಾಹೇಬ್ ಅವ್ರು ಹೇಳಕ್ ಬಹಳಷ್ಟು ನನಗೆ ಖುಷಿಯಾಗಿತ್ತು. ಮಂತ್ರಿನೇ ಎದ್ದು ಕೂತಾರಪ್ಪ ಈ ವಿಷಯ ಬಗ್ಗೆ, ಅವರೇ ಬಹಳಷ್ಟು ಇದನ್ನ ಇಂಟ್ರೆಸ್ಟ್ ಹೊಂದಾರ, ಆಸಕ್ತಿ ವಹಿಸ್ಯಾರ. ಇನ್ನು ಇದನ್ನೆಲ್ಲ ಒಂದ್ ಲೆಕ್ಕಕ್ಕೆ ಬಂದ್ಬಿಡ್ತದ ಅಂತ ನಾನು ಮಾಡಿದ್ದೆ. ಅದಾದ್ಮೇಲೆ ಮತ್ತೆ ಸಪ್ಪ ಆಗ್ಬಿಟ್ಟದ. ಮತ್ತೆ 3 ಪ್ರಕರಣ ಆಗ್ಯಾವ, 3-4 ಪ್ರಕರಣ ಆಗ್ಯಾವ. ಇದ್ರ ಉದ್ಯಮಿದಾರರು ಅದಾರ, ಶಾಮಿಲ್ ಅದಾರ. ಬಹಳಷ್ಟು ಮಂದಿ ನನ್ನ ಹೆಸರು ಹೇಳಕ್ ಹೋಗಲ್ಲ, ಯಾಕಂದ್ರೆ ಆರೋಪ ಸಾಬೀತಾಗುತ್ತೆ, ಆರೋಗ್ಯ ನಾನು ಹೇಳಕ್ ಬರಂಗಿಲ್ಲ. ಇವ್ರಿಗೆ ಎಲ್ಲಾ ಸಮಾಜದವ್ರು ಅದಾರ, ಎಲ್ಲಾ ಸಮಾಜದ ಜನರು ಅದಾರ, ಗುಂಡಾಗಳು ಅದಾರ, ಮತ್ ಮೋಸ ಹೋದವ್ರಂತೂ ಸಾಮಾನ್ಯ ಜನ. ಮೋಸ ಹೋದವರು ಎಲ್ಲ ಕಮ್ಯುನಿಟಿ ಇದಾರೆ. ಇಲ್ಲೇ ನನ್ನ ಹತ್ರ ಭಾಗವಾನ್ ಅವ್ರದ್ದು ಒಂದು ಕೇಸ್ ಬಂದಿತ್ತು, ಫಿರೋಳ್ಕರ್ ಅವ್ರ ಕೇಸ್ ಬಂದಿತ್ತು, ಬಹಳ ಪ್ರಕರಣಗಳು ಬಂದಿತ್ತು. ಅಲ್ಲೇ ಹೊರಗೆ ಮಾಡದೆ ಮುಗಿಸಿದ್ವಿ. ಯಾವ ಮಾಡಿದ ಅವ್ನು ಜೈಲಿಗೆ ಹೋದ, ಒಳ ಬಂದನ ಆರಾಮಾಗಿ ಅಡ್ಡಾಡತಾವ. ಅನುಭವ ಆಗ್ಬಿಟ್ಟು ಕಾಣಿಸ್ತದೆ ಬಹುತೇಕ. ಅನುಭವ ಆದ್ಮೇಲೆ ಮತ್ತೆ ಅದನ್ನೇ ಮಾಡಾಕ ಒಂದು ಅರ್ಥ ಆಗ್ತಾ ಇಲ್ಲ. ಈ ಆಸ್ತಿದಾರ ಮಾಲಕ ಈ ಊರಾಗಿಲ್ಲ ಅನ್ನುವಂಥದ್ದು ಅವ್ರು ಕಂಡು ಹಿಡಿತಾರೆ. ಫಸ್ಟ್ ನೀವು ಮುಂಬೈಕೋ ಬೆಂಗಳೂರ್ಕೋ ಬೇರೆ ಬೇರೆ ಪುಣಾಕ್ಕೂ ಇರ್ತಾರ ಗೊತ್ತು ಮಾಡ್ಕೊಂಡು, ಅವ್ರ ಬಿಜಾಪುರ ಸಂಪರ್ಕ ಇಲ್ಲ ಅನ್ನೋದು ಗೊತ್ತು ಮಾಡ್ಕೊಂಡು, ಆ ಏಜಿಂದೇ ಒಂದು ಇನ್ನೊಬ್ಬನ ಕ್ಯಾಂಡಿಡೇಟ್ ತಯಾರು ಮಾಡಿ ಆ ಹೆಸರಿಗೆ ಒಂದು ಫೋಟೋ ಕುಂಡ್ರಿಸಿ ಉತಾರಿ ಐಡೆಂಟಿಟಿ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಮತ್ತು ನಮ್ದು ಉತಾರಿ ಉತಾರಿ ಮಾಡ್ಕೊಂಡು ಹೋಗಿದ್ರೆ ಸೆಪರೇಟ್ ಆಫೀಸ್ ಬತ್ ಹೊಚ್ಕೊಂಡ್ಬಿಡ್ತಾರ. ಅವ್ರದ್ದೇನು ಹುಡುಕಾಡಕ್ ಹೋಗಲ್ಲ. ಇದನ್ನ ಯಾರು ವ್ಯವಸ್ಥಿತವಾಗಿ ಬಿಜಾಪುರದಲ್ಲಿ ದೊಡ್ಡ ಗ್ಯಾಂಗ್ ಐತಿ. ಬಿಜಾಪುರ ಬಹಳ ದೊಡ್ಡ ಗ್ಯಾಂಗ್ ಅದ. ಅವರು ಇವರು ಎಲ್ಲಾ ಸೇರ್ಕೊಂಡು ಇವತ್ತು ಸಬ್ ಆಫೀಸ್ ಹಿಡ್ಕೊಂಡು ತಹಸೀಲ್ದಾರ್ ಆಫೀಸು ಇವೆಲ್ಲ ಗಿರ್ಕಿ ಹೊಡಿತದೆ. ಎಲ್ಲರೂ ಒಂದು ರೌಂಡ್ ಅದ. ಇವರು ಓಡಾಡ್ಲಕ್ಕ ಮಾಡ್ಲಕ್ಕ ಒಂದು ದೊಡ್ಡ ಟೀಮ್ ಅದು. ಹೆಣ್ಣಿದ್ರೆ ಹೆಣ್ಣು ಫೋಟೋ ತಯಾರು ಮಾಡ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳಾದ್ರೆ ಗಂಡ್ಮಕ್ಳು ಫೋಟೋ ಮಾಡ್ತಾರೆ. ಯುವಕರು ವಯೋವೃದ್ಧರು ಎಲ್ರು ಅವರು ಯಾವ ವಯಸ್ಸಿನ ತಕ್ಕ ಆ ತರ ಕ್ಯಾಂಡಿಡೇಟ್ ರೆಡಿ ಮಾಡ್ಕೊಂಡು ದೊಡ್ಡ ವಂಚನೆ ಬಿಜಾಪುರ ನಗರದಲ್ಲಿ ನಡೆದಿದೆ. COD ತನಿಖೆ ಹೋಗ್ಬೇಕು. ಹಿಂದಕ್ಕೆ ನಾನು ಏನಾಗಿ ತೋರಿಸಿಲ್ಲ, ನೂರಾರು ಆಸ್ತಿ ಅಕ್ರಮ ಪರಭಾರೆ ಕೊಟ್ಟಿದ್ವಿ, ನಾವೇ ಪತ್ರಿಕೆ ಪ್ರಿಂಟ್ ಮಾಡಿದ್ವಿ. ಇವತ್ತು ಇನ್ನೊಮ್ಮೆ ನಾನು COD ತನಿಖೆ ಆಗಬೇಕು ಸಮಗ್ರವಾಗಿ. ಇಲ್ಲದೇ ಇದ್ರೆ ನಾವು ಹೋರಾಟ ಮತ್ತು ಕಾನೂನು ರೀತಿನೂ ಹೋರಾಟ ಮಾಡಬೇಕಾಗ್ತದೆ. ಜಿಲ್ಲಾ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಪತ್ರಗಳ ಮುಖಾಂತರ ನಾನು ಅವರಿಗೆ ಒತ್ತಾಯ ಮಾಡಿ ಇದನ್ನ ಬೇಗನೆ CODಗೆ ಒಪ್ಪಿಸಿ ಯಾರು ಸಂತ್ರಸ್ತದಾರ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮತ್ತು ಮನವಿ ಮಾಡ್ತೀನಿ.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।